ನನಗೆ ಪಕ್ಷ ಇಲ್ಲ, ಯಾವುದಿಲ್ಲ, ರಾಜಕೀಯ ಇಲ್ಲ, ಯಾರಿಲ್ಲ. ನಮ್ಮ ವಿರೋಧಿಗಳಿದ್ದಂಥವ್ರು ಸಹಿತ ನನ್ನ ಬಗ್ಗೆ ಏನು ಮಾಡಿದ್ರೆ ಇಲೆಕ್ಷನ್ ಇಲ್ಲಪ್ಪ ನಮ್ಮ ಕಡೆ ಆಗೋದಿಲ್ಲ, ನೀವು ಹೊರಟೆಯವ್ರ ಕಡೆ ಹೋಗ್ರಿ, ಅಲ್ಲಿ ಕೆಲಸ ಮಾಡಿ. ಸರ್, ಚಿಂತಕರ ಚಾವಡಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಪರಿಷತ್ತು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಅನಿಸ್ತದೆ. ಚಿಂತಕರ ಚಾವಡಿ ಅವಾಗಿತ್ತು, ಅದು ಹಿರಿಯರ ಮನೆ, ಮಾರ್ಗದರ್ಶಕರ ಮನೆ, ಚಿಂತಕರ ಚಾವಡಿ ಇದೆಲ್ಲ ಅಂತಿತ್ತು. ಇವತ್ತು ನಮಗ ಅಸೆಂಬ್ಲಿಗೆ ನಾ ಹೇಳೋದು ತಪ್ಪಾಗುತ್ತೆ, ಬೇರೆ ಸಂಸ್ಥೆಗಳು ನಮಗೇನು ಅಂತರ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಪದ್ಧತಿ ಏನಿತ್ತಂದ್ರೆ ಅವಾಗ ಇಲ್ಲೆಲ್ಲ ಬರೋರು ನೋಡು, ಯಾರು ಸಾಹಿತಿಗಳು, ಚಿತ್ರರಂಗದವರು, ಮಾಧ್ಯಮದವರು, ಆಮೇಲೆ ಸಮಾಜ ಸೇವಕರು, ಆಮೇಲೆ ಬೇರೆ ಬೇರೆಯವರು ಬರುವಂಥದ್ದು ಒಂದು ನಮ್ಮಲ್ಲಿ ಪ್ರಯೋಜನ ಐತಿ. ರಾಜ್ಯಪಾಲ ನಾಮಿನೇಟ್ ಮಾಡ್ದಲ್ಲ, ಅವೆಲ್ಲ ಇಂಥವ್ರು ಬರೋರು ಹೇಳಿಲ್ಲ. ಈಗ ಹಿಂದಿನ ಶ್ರೀ ನರಸಿಂಹಯ್ಯ ಅವರು ಇವರೆಲ್ಲ ಹೇಳಿಲ್ಲ. ಈಗೇನಿಲ್ಲ, ಅವ್ರ ಹೆಸರಿನಾಗ ಇವ್ರು ರಾಜಕಾರಣಿ ಹಿಂಬಾಲ ಯಾರು ಅಡ್ಡಾಡೋರು, ಸೋತವರು, ಅದೊಂದು ಇನ್ನೊಬ್ಬರದ ಮನೆ ಆದಂಗೆ ಆಗಿದೆ. ಹಾಗಾಗಿ ಅವತ್ತಿನ ಇದು ಇವತ್ತಿಲ್ಲ. ಆಮೇಲೆ ಅವಾಗ ಮೌಲ್ಯಗಳು ಹೇಳ್ತೀನಿ, ಇನ್ನೂ ಒಂದು ಮೌಲ್ಯ ಹೇಳ್ತೀನಿ. ಗುಂಡ್ರಾಜ್ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ 3ನೇ ಫ್ಲೋರಿಗೆ ಒಂದು ರೂಮ್ ಇದೆ, ಇಲ್ಲಿ ಮೀಟಿಂಗ್ ರೂಮ್ 333 ಹಿಂಗೆ ಇರ್ಬೇಕು, ಕಮಿಟಿ ಹಾಲ್, ಅಲ್ಲೇ ಮೀಟಿಂಗ್ ಮಾಡ್ತಿದ್ರು ಗುಂಡ್ರಾಜರು. ನಾವು ಅವಾಗ ಬಂದಿದ್ವಿ ಹೊಸದಾಗ 82 ಅದು. ಒಬ್ಬರದು ಟ್ರಾನ್ಸ್ಫರ್ ಸಲ ಬಂದಿದ್ದೆವು, 31st ಇದೆ ಲಾಸ್ಟ್ ಡೇಟ್ ಇತ್ತು. ಅದ ಅವ್ರು ಗುಂಡೂರ ಒಂದ್ಸರಿ ಟ್ರಾನ್ಸ್ಫರ್ ಮಾಡಿದ್ರೆ ಹರಿಬ್ರಹ್ಮ ಬಂದ್ರು ಕ್ಯಾನ್ಸಲ್ ಮಾಡ್ತಿದ್ದ. ಲಾಸ್ಟ್ ಡೇಟ್ ಪಾಪ ಅವ್ನು ಏನು ಶಿವಮೊಗ್ಗಕ್ಕೆ ನಾವು ಬಂದೆವು. ಅವ್ರು ಬಂದು ಅವ್ರ ಮೀಟಿಂಗ್ ಮುಗೀತಿ, ಸರ್ ಹಿಂಗೆ ಆಯ್ತು ಬನ್ನಿ ಅಂದರು. ಹಿಂದಿಂದ ಹೊಂಟಿದ್ದೆವು, 3-4 ಮಂದಿ ಆಫೀಸರ್ಸ್ ಅವರೆಲ್ಲ ಕೂಡ ಹೊಂಟಿದ್ರು. ಹೊಂಟಾಗ ಮಾದೇಗೌಡ ಅಂತೇಳಿ, ಜಿ ಮಾದೇಗೌಡ ಫಾರೆಸ್ಟ್ ಮಿನಿಸ್ಟರ್ ಇದ್ರು. ಈ ಜಾಯಿಂಟ್ ಸೆಷನ್ ನಡೆದಾಗ ಉತ್ತರ ಕನ್ನಡದವ್ರನ್ನೆಲ್ಲರೂ ಮೈಸೂರಿಗೆ ಫಾರೆಸ್ಟ್ ಇವು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗುವಾಗ ಇವ್ರು ನಿಂತಿರು, ಇವರು ಇದು ಕಾಲರ್ ಕೋಟ್ ಹಾಕೊಂಡಿರ್ತಿದ್ರು ಜಿ ಮಾದೇಗೌಡರು. ಅವಾಗ ಇವ್ರು ಹೋದ್ರು, ಗುಂಡೂರಾಯರು ನಿಂತಿರೋ ಭಾಗದ ಚೀಫ್ ಸೆಕ್ರೆಟರಿ ಬಾಜುಕ ಅವ್ರ ರೂಮ್ ಇತ್ತು. ಏನ್ರಿ ಗೌಡ್ರೆ ಹಿಂಗೆ ಕಾಲರ್ ಹಿಡಿದು, ಏನ್ ನಿಮ್ದು ಹರಕ್ ಕಾಲರ್ ಹಾಕೊಂಡಿರಿ, ನೀವೆಲ್ಲ ನೋಡಿ ನೀವು ಮದುಮಗ ಇವತ್ತ ನಿಮ್ದೆಲ್ಲ ನಿಬ್ಬಣ ನಿಂತಿದೆ ಕೆಳಗೆ, ಏನಿದು ಅಂದ್ರೆ ನಮ್ಗೆ ಯಾಕೆ ಬಿಡ್ರಿ, ರೈತರು ನಾವು ಅಂತ ಹೋದ್ರು. ಅವರು ಹೋದ್ರು, ನಮ್ದೊಂದು ಅಪ್ಲಿಕೇಶನ್ ಅವ್ರ ಕಡೆ ಮಾಡ್ಸಬೇಕು ಸಹಿ. ಹೋದ್ವಿ, ಕುಂತೀವಿ, ಅವ್ರ ರೂಮ್ನಾಗ ಕುಂತೀವಿ. ನೀವು ನಂಬ್ತೀವಿ ಬಿಡ್ತೀವಮ್ಮ, ಹಾಫ್ ಆನ್ ಅವರ್ದಲ್ಲಿ ರಾಮಪತಿ ಯಾರಿಗೆ ಹೋಗಿ 2 ಸೂಟ್, ಫುಲ್ ಸೂಟ್, ಕಾಲು ಸೂಟ್ ತಂದು ಅವ್ರನ್ನ ಒಳಗೆ ಕರೆದು ಎಂಟಿ ಚಿಮ್ಮರ್ ಕರ್ಕೊಂಡೋಗಿ ಪ್ಯಾಂಟ್ಗಿನ ಕಳಿಸಿ ಅವ್ರಿಗೆ ಸೂಟ್ ಹಾಕಿಸಿ ಹಳೆ ಸೂಟ್ ಎಲ್ಲ ಕಳ್ಸ್ಕೊಂಡು ಕಳಿಸ್ಬಿಟ್ರು. ಅವತ್ತಿನ ಜನ ಹಿಂಗಿತ್ತು. JH ಪಟೇಲ್ ಗುಂಡೂರಾವ್ ಅಸೆಂಬ್ಲಿಯಲ್ಲಿ ಬಡದಾಡದ, ಇನ್ನೇನು ಕೈ ಹತ್ತಿದ ಇಷ್ಟಕ್ಕಿಷ್ಟ ಇಬ್ರು ಬಡದಾಡ್, ನೀ ಸಿಂಗ್ಲರ್ದಾಗ ನೀವು ಅಂತ ಎಲ್ಲ ಕೆಟ್ಟ ಬೈದ್ರು. ಬೈದಂತ ಎಲ್ಲರೂ ಹೆದರ್ಕೊಂಡ್ಬಿಟ್ರು. ಮುಗೀತಿ. ಮುಗಿದ ಕೂಡಲೇ ನಾವು ಸ್ವಲ್ಪ ಅವಾಗ ಭಾಳ ಇಂಟ್ರೆಸ್ಟ್, ಕೌನ್ಸಿಲ್ ಮುಗಿದ ಕೂಡ ಅಲ್ಲಿ ಓಡೋಕಿದ್ರು, ಅವ್ರದ್ದು ಕಡೆ ಬರ್ತಿದ್ರು. ಹಿಂಗೆ ಅಂದ ಕೂಡಲೇ ಇಷ್ಟೆಲ್ಲ ಇದಾಯ್ತು. ಮುಂದೆ ಹೌಸ್ ಅಡ್ಜರ್ನ್ ಆಯ್ತು. ಕೆಂಗಲ್ ಅಂತ ಗೇಟ್ ಇದ್ಲ, ಅಲ್ಲಿ ಬರುವಾಗ ಗುಂಡೂರಾಯರು JH ಪಟೇಲ್ ಹೆಗಲ ಮೇಲೆ ಕೈ ಹಾಕೊಂಡು ಇಬ್ರು ಮಾತಾಡ್ಕೋತ ಹೊಂಟಿದ್ರು. ಮಂದೆಲ್ಲ ಏನ್ರಿ ಏನ್ರಿ ಅಂತ. ಅಂದ್ರೆ ಆವತ್ತಿನ ರಾಜಕಾರಣ ಹಂಗ, ಇವತ್ತಿನ ರಾಜಕಾರಣ ಹಿಂಗ. ಇವತ್ತೊಬ್ಬನ ಬೈಯುದು, ವಿಷಯ ಏನು ಮಾತಾಡಂಗಿಲ್ಲ. ನೀ ಹಂಗ ಮಾಡಿದಿ, ನೀ ಇಲ್ಲಿ ಕಾಂಗ್ರೆಸ್ ಆಗಿದ್ದಿ, ಇಲ್ಲಿ BJP ಆಗಿದ್ದಿ, JDS ಆಗಿದ್ದಿ, ನೀ ಹಂಗ ಅಲ್ಲಿ ಮಾಡಿದಿ, ಇಲ್ಲಿ ಬಂದ ದೊಡ್ಡ ಪಂಡಿತ ಆಗಿ ಇಲ್ಲಿ ಪುರಾಣ ಹೇಳ್ತಿ, ಹಂಗ ಇದೇ ವಾದ. ಯಾವ ವಿಷಯ ಅಲ್ಲಿ ಉಳಿತೈತಿ ನಡೀತೈತಿ. ಸರ್, 45 ವರ್ಷಗಳ ರಾಜಕೀಯದಲ್ಲಿ ಯಾವತ್ತಾದ್ರೂ ನಿಮಗ್ ಬೇಜಾರಾಗಿದೆ, ಯಾಕೆ ಬಂದಪ್ಪ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ನಮಗ ಬಹಳ ಕಡಿಮೆ ಅನಿಸಿದ್ದು. ಈ ಹೌಸ್ನಲ್ಲಿ 2 ಘಟನೆಗಳಾದವು. ಒಂದು, ನಮ್ಮ ಹೌಸ್ನಲ್ಲಿ ನಮ್ಮ ಡೆಪ್ಟಿ ಚೇರ್ಮನ್ ಇದ್ದು ಧರ್ಮೇಗೌಡ ಅಂತ, ಅವರಿಗೆಲ್ಲ ಕೆಳಗೆ ತಂದು ಕೂಡಿಸಿ ನುಗ್ಗಿಸಿ ಎಲ್ಲ ಗಲಾಟೆ ಆಗಿ ಹೌಸ್ ಇದಾಗಿ ಭಾಳ ಪ್ರಾಬ್ಲಮ್ ಆಗಿ ಅವತ್ತು ನಮಗೆ ಬೇಸರ ಆಯ್ತು. ಎರಡನೇದು, ನಾನು ಮಣ್ಣೀಗ 19 ಡಿಸೆಂಬರ್ ಬೆಳಗಾವಿಯಲ್ಲಿ ಇಬ್ಬರದ ಟಸಲ್ ಆತ, ರವಿದು ಇವ್ರದ್ದು, ಅದು ನನಗೆ ಭಾಳ ಬೇಸರ ಆಯ್ತು. ಅದು ಬೇಸರ ಆದದ್ದು ಒಂದು. ಆಮೇಲೆ ಮೊದಲಿಗೆ ಬಂದಾಗ ನಾವು ನರಗುಂದಲ್ಲಿ ಗೋಳಿಬಾರ್ ಆಗಿತ್ತು. ಆಗ ಸದನದಲ್ಲಿ ಬಹಳ ಹಾಟ್ ಡಿಸ್ಕಷನ್ ಆಯ್ತು. ಹಾಟ್ ಡಿಸ್ಕಷನ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾಡಿದಾಗ ಜಿಲ್ಲಾಧಿಕಾರಿ ರೇಣುಕಾ ವಿಶ್ವನಾಥ್ ಇದ್ಲು.
ಅವಾಗ ಅವರು ಮಾಡ್ಕೊಂಡದಕ್ಕೆ ಅವ್ರ ಮಾತಿಗಾಗಿ ಗೋಳಿಬಾರಾಗಿತ್ತು. ಅದು ಸಂದರ್ಭದಲ್ಲಿ ಬಹಳ 3 ದಿನ ಚರ್ಚೆ ಆಯ್ತು. ಅವಾಗೊಮ್ಮೆ ಅದು ರೈತರು ಸತ್ತಾಗ ಅದೊಂದು ಬೇಸರ ಆಗಿತ್ತು. ಯಾಕಾರ ಬಂದಿದ್ದೀನಪ್ಪ ಅಂತ ಇವತ್ತಿನವರೆಗೆ ನನಗೆ ಅನ್ಸಿಲ್ಲ. ಆದ್ರೆ ಜನರ ಕಾಟ ಶಾಸಕರ ಬಂದಾಗಿದ್ದಾಗ ರಾತ್ರಿ ನಿಮ್ಗೆ ಹೇಳ್ತೀನಿ, ನೀವು ನಂಬ್ರಿ ಬಿಡ್ರಿ, ಒಂದು ದಿವಸ ಒಂದು ಇನ್ಸಿಡೆಂಟ್. ಒಬ್ಬ ಫೋನ್ ಮಾಡಿದ, ಒಬ್ಬ ವ್ಯಕ್ತಿ. ನಾ ರಾತ್ರಿ ಲೈಟ್ ಆರಿಸಿ ಮಾಡ್ಕೊಂಡು ಹಲೋ ಅಂದೆ. ಐ ಆಮ್ ಬಸವರಾಜ್ ಹೊರಟ್ಟಿ, ಎಕ್ಸ್ ಮಿನಿಸ್ಟರ್, ಪ್ರೆಸೆಂಟ್ MLC ಟಾಕಿಂಗ್. ಹೂ ಆರ್ ಯು ಅಂತ ಕೇಳಿದವ ನನಗೆ. ಅಂದ ಕೂಡಲೇ ನಾನು ಇದೆ ಯಾರಪ್ಪ ನಿಮ್ಗೆ, ಡೂ ಯು ನೋ ಹೌ ಟು ಟಾಕ್ ವಿತ್ ಎಕ್ಸ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್? ಹೌ ಮೆನಿ ಟೈಮ್ ಐ ಕ್ಯಾನ್ ಟೆಲ್ ಯು? ಐ ಆಮ್ ಬಸವರಾಜ್ ಹೊರಟ್ಟಿ, ಎಕ್ಸ್ ಮಿನಿಸ್ಟರ್, ಪ್ರೆಸೆಂಟ್ MLC ಅಂತ ನಾವು ನನಗೆ ನಾವು ತಲೆ ಕಡೆ ಡೋಂಟ್ ಟಾಕ್ ಲೈಕ್ ದಿಸ್ ಅನ್ನ ಫೋನ್ ಬಂದ್ ಮಾಡಿ ಲೈಟ್ ಹಾಕಿದ ರಾತ್ರಿ 2 ಗಂಟೆ. ಯಾವನೋ ಒಬ್ಬ ಇದ್ದ, ನನಗೆ ಗೊತ್ತಾಗ ಮಲ್ಕೊಂಡೆ. ಬೆಳಿಗ್ಗೆ 6 ಗಂಟೆಗೆ ಒಂದು ಫೋನ್ ಮತ್ತದೇ ಕೆಣಮಗಳು ಮಾಡಿದ್ದು. ಸಾಹೇಬ್ರ ಅವ್ನ ನನ್ನ ಗಂಡು ಮಾಸ್ತರ್ ರೀ, ಕುಡ್ದಿದ್ದ, ನನ್ ಫೋನ್ ಕಸ್ಕೊಳಕ್ ಹೋದೆ, ನಾನು ಹೊಡೆದ, ಕ್ಷಮಾ ಮಾಡಿದ್ದ, ದಯಮಾಡಿ ಅವನ ಮೇಲೆ ಏನ್ ಮಾಡ್ಬೇಡಿ. ಈ ಇನ್ಸಿಡೆಂಟ್ಗಳು ಅದಾವು. ಆಮೇಲೆ ಒಂದ್ಸರಿ ಯಾವಾಗ ನಮ್ಮ ಮನೆಯವರು ನಾವು ಈ ಅನಂತ್ನಾಗಂದ್ ಒಂದು ಸಿನಿಮಾ ಬಂದಿತ್ತು, ಅದ್ಯಾವುದೋ ಒಂದು ಬಾಣಲ್ಲಿ ನಾವು ಏನೊಂದು ಹಾಡು ಹಾಡ್ತಿತ್ತಲ್ಲ, ಯಾವ ಹಾಡು? ಬಾಣಲ್ಲಿ ಭೂವಿಯಲ್ಲಿ, ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ. ಅದು ಆ ಸಿನಿಮಾ ಹೆಸರು ಯಾವ್ದಪ್ಪ ಗೊತ್ತಾ ಸರ್? ಸಿನಿಮಾ ಹೆಸರು ಯಾವ್ದಂತ ಅದು ನಾ ಹೇಳ್ತೀನಿ, ಎಲ್ಲ ಮರ್ತೀನಿ. ಅದನ್ನ ನೋಡಕ್ ಹೋಗು ನಂದು. ಆಯ್ತಂದೆ. ಒಂದು ಕಂಡೀಷನ್ ಹಾಕಿದೆ, ಮೇನ್ ರೋಡ್ ಹಂಗಿಲ್ಲ, ಕಾರ್ ತಗೊಂಡಿಲ್ಲ, ಒಳಗೆ ಹಾಸಿ ಹೋಗುದು, ನಡ್ಕೋತ ಹೋಗುದು ಅಂತಂದು. ಓಕೆ ಆಯ್ತು, ಯಾರು ಬರಬಾರ್ದು ನಮ್ದು ಕೂಡ ಕಂಡೀಷನ್ ಆಯ್ತು ಅಂದೆ. ಹೋದಾಗ ಏನ್ ಮಾಡಿದ್ರು ಅಂದ್ರ ದೇಸಾಯಿ ಕ್ರಾಸ್ ಹತ್ತಿದ್ದ ಟಾಕೀಸ್ ಹತ್ತಿರ, ಅಲ್ಲೇ ಹಿರೇಕೆರೆ ಒಂದು 5-6 ಮಂದಿ ಬಂದ್ರು. ನಮಸ್ಕಾರ ಸರ್, ನಿಮ್ ಕಡೆ ಹೊಂಟಿದ್ವಿ ಅಂದ್ಬಿಟ್ರು. ಅವ್ರು ಈಕೆ ವಾಪಸ್ ಹೊಂಟಿದ್ರು, ಕೈ ಹಿಡ್ಕೊಂಡು. ಇಲ್ಲ ನಾ ಹೇಳಿದೆ, ಅವ್ರಿಗೆ ಹೇಳಿದೆ, ಅವ್ರೇನ್ ಕೇಳಿಲ್ಲ, ಹೇಳಿದೆ, ನಾ ಕರ್ಕೊಂಡು ಹೋದ ನಂತರ ಅಲ್ಲೇ ಕುತ್ಕೊಂಡಿವ್. ಇಂಟರ್ವ್ಯೂ ಬಿಡ್ತು, ಏನೋ ತಿನ್ನಾಕ ತರಕತ್ತ ಹೊಂಟೆ. ಸರ್ ನಾವು ನಿಮ್ಗೆ ಹಿಂದೆ ಕುಂತೀವ್ರಿ ಅಂದ್ರ ಅವರು. ಇವೆಲ್ಲ ಇಂಥ ಘಟನೆಗಳು ನಡೀತಿರ್ತಾವ. ಆಮೇಲೆ ಒಂದ್ ಹೇಳ್ಬೇಕಂದ್ರ ಸೌಮ್ಯ, ಒಂದು ಟರ್ಮ್ ಓಕೆ, ನಾವು ನಮ್ಮ ಮನೆಯವ್ರು ಎಲ್ಲೆಲ್ಲದ ಯಾವ್ದು ದೇಶ ಅಡ್ಡಾಡೆಲ್ಲ ಮಾಡಿದ್ವಿ. 2ನೇ ಟರ್ಮು ಸ್ವಲ್ಪ ಅಡ್ಡಿಲ್ಲ. 3ನೇ ಟರ್ಮ್ ಮಕ್ಕಳು ಎಲ್ಲ ಇವ್ದು ಆದಾಗ ಅವ್ರನ್ನ ಕಾಳಜಿ ಮಾಡುವಂಥದ್ದು ಭಾಳ ದುಸ್ತರ ಆಗ್ತದೆ. ಅಲ್ಲಿಂದ ನನಗನ್ಸಿದ ಮಟ್ಟಿಗೆ 92ದಿಂದ ನಮ್ಮ ಮನೆಯವ್ರು ಸಂಪೂರ್ಣ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನ, ನಿಮ್ಮ ಕಾರ್ಯಕ್ರಮ ಬೇಡ, ನಿಮ್ದೇನು ಬೇಡ, ಮಕ್ಕಳ ಕಾಳಜಿ ಮಾಡಿ ಎಲ್ಲ ಮಾಡಿ ಅವರು ಮಕ್ಕಳು ಮತ್ತೆ ಹೆಂಡತಿ ಅವ್ರು ಸ್ಯಾಕ್ರಿಫೈಸ್ ಭಾಳ ಇತ್ತಿದ್ರಾಗ. ಅಂದ್ರೆ ರಾಜಕೀಯಕ್ಕೆ ಬಂದು ನೀವು ಅಂದ್ರೆ ಪರ್ಸನಲ್ ಲೈಫ್ ಒಂದ್ ಸ್ವಲ್ಪ ಕಡಿಮೆ ನಿಮ್ಗೆ ಆರಾಮಾಗೆ. ಬಟ್ ಮನೆಯಲ್ಲಿ ಮೇಡಮ್ ಅಷ್ಟನ್ನೆಲ್ಲ ಸಹಿಸ್ಕೊಂಡು ಅವರು ನಿಮ್ಗೆ ಡಿಸ್ಟರ್ಬ್ ಮಾಡದೆ, ಮಕ್ಳು ಕೆರಿಯರ್, ಅವರ ಭವಿಷ್ಯ, ಮನೆ ಅದನ್ನೆಲ್ಲ ನೋಡ್ಕೋತಿದ್ದಾರೆ ಅಂದ್ರೆ ಅವ್ರ ಸ್ಯಾಕ್ರಿಫೈಸ್ ನ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಎಸ್ ಎಸ್ ಎಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ವಿಶ್ವೇಶ್ವರ ಭಟ್ ಅಂತ ಇದು ವಿಜಯ ಕರ್ನಾಟಕ ಬರೀತಿದ್ರು, ಅವರು ಹೋಮ್ ಮಿನಿಸ್ಟರ್ ಅಂತ ಬರೀತಿದ್ರು. ಹೋಮ್ ಮಿನಿಸ್ಟರ್ ಬರೀತ ಅಂದ್ರೆ ಅವ್ರ ಹೆಂಡತಿಗಳು ಏನ್ ಯುರೋಪಿಯನ್ ಅಂತ ಬರೀತಿದ್ರು. ಎಲ್ಲಾರ್ದು ಮುಗೀತಿ. 32 ಜನ ಮಂತ್ರಿಗಳಿದ್ವಿ ಅವಾಗ. ಎಲ್ಲಾರ್ದು ಮುಗೀತಿ. ಮುಗಿದಾಗ ನನ್ನ ಪಾಳೆ ಬಂತು. ಅವ ಸ್ವಲ್ಪ ಇವ ನಮ್ಮ ವಿಶ್ವೇಶ್ವರ ಭಟ್ಟ ಕಾರವಾರದವ, ನಮ್ ಕೂಡ ಅಗ್ದಿ ಕ್ಲೋಸ್. ಕ್ಲೋಸ್ ಇದ್ದಾಗ ಅವನದೇ ಭಾಷೆಯಲ್ಲಿ ಮಾತಾಡಿದ. ಏನಪ್ಪಾ ಮಾಸ್ತರ, ಏನ್ ನಿನ್ ಹೆಂಡತಿ ಬರ್ಲೇ ಇಲ್ಲ, ಎಲ್ಲಾರ್ದು ಮುಗೀತಿ, ಏನ್ ನಿನ್ ಬಣಗಡಿ ಅಂತಂದ. ಯಾಕೆ ಬರಂಗಿಲ್ಲ ಅಂದ. ಕಡಿಕ ಇಲ್ಲಿಗೆ ಬಂದು ಇಂಟರ್ವ್ಯೂ ಕೊಡ್ಬೇಕಾಗಿತ್ತು. ಎಲ್ಲಾರು ಕೊಟ್ರು, ನನ್ ಗಂಡ ಮುಖ್ಯಮಂತ್ರಿ ಆಗ್ಬೇಕು, ನನ್ ಗಂಡ ಹೋಮ್ ಮಿನಿಸ್ಟರ್ ಆಗ್ಬೇಕು, ಅದೆಲ್ಲ ಆಗ್ಬೇಕಂದ. ಇವನ ಒಂದ್ ಟೀಮ್ ಕಳಿಸಿದ ಹುಬ್ಬಳ್ಳಿಗೆ. ಹೋದಾಕಿ ಇಂಟರ್ವ್ಯೂ ಕೊಡಕ್ ತಯಾರಿಲ್ಲ. ಕಡಿಕ ಒತ್ತಾಯ ಮಾಡಿ ಕೊಟ್ರು. ಕೊಟ್ಟ ನಂತರ ಏನ್ರಿ ಅವ್ರು ಎಲ್ಲ ಮುಗಿದ ನಂತರ, ಮೇಡಮ್ ಅವ್ರ ನಿಮ್ದು ಒಂದು ಆಸೆ ಏನೈತೆ ನಿಮ್ ಮನೆಯವ್ರ ಬಗ್ಗೆ, ಏನ್ ಆಗ್ಬೇಕಂತಾರ, ಮುಂದೆ ಆಗ್ಬೇಕಂತೀರಿ ಅಂತ ಕೇಳಿದ್ರು. ಏನಾಗ್ಯಾರ, ಆಯ್ತಲ್ರಿ ಮಂತ್ರಿ ಆಗ್ಯಾರ, ಮಾಸ್ತರ್ ಇದ್ದಾರ, ಮಂತ್ರಿ ಸಾಕಲ್ಲ ಅಲ್ಲ. ಆದ್ರೂ ಹೇಳ್ಬೇಕ್ರಿ ಮೇಡಮ್ ಅದೇನು ಬಿಡ್ರಿ, ನಾನು ದೇವ್ರಿಗೆ ಹರಕೆ ಹೊತ್ತೀನಿ, ಅದೇನ್ ಆಗಿಲ್ಲ, ಆಗುದಿಲ್ಲ ಅಂತ ಅಂದ. ಏನ್ ಹರಕೆ ಹೊತ್ತೀರಿ? ಬ್ಯಾಡ, ನಿಮ್ ಮುಂದೆ ಹೇಳಂಗಿಲ್ಲ ಹರಕೆ ಹೊತ್ತಿದ್ದು. ಹರಕೆ ಹೊತ್ತಿನ ಆಗಂಗಿಲ್ಲ ಅಂತ ಗೊತ್ತೈತಿ ನನಗೆ. ಇಲ್ಲ ರೀ ಮೇಡಮ್, ನೀವು ಹೇಳಬೇಕು. ಏನಿಲ್ಲ, 2 ಸರಿ ದೇವ್ರಿಗೆ ಬೇಡ್ಕೊಂಡಿದ್ನಿ. ಇವರು 2004 ಮುಗಿದು 8 ಬಂದ್ರು.
ಇವ್ರು ಬರುವಂತ ಎಲೆಕ್ಷನ್ದಾಗ ಸೋಲ್ಲಿ ಅಂತ ಹೇಳಿ ಬೇಡ್ಕೊಂಡಿನಿ. ಹಾ ಬರೋ ಎಲೆಕ್ಷನ್ದಾಗ ಇವ್ರು ಸೋಲ್ಲಿ, ನನಗ್ ಸಾಕಾಗಿದೆ ನನ್ನ ಮಕ್ಕಳು ಮನಿ ನೋಡಿ, ಸೋತ್ರಂದ್ರೆ ನಾವು ಅಟ್ಲೀಸ್ಟ್ ಕುಟುಂಬದಾಗ ಆರಾಮ್ ಇರ್ತೀವಿ ಅಂತ ಬೇಡ್ಕೊಂಡು ಅದೇನಾಗಲ್ದು ಅಂದ್ರೆ ನಾನು ದಿಲ್ಲಿ ಒಳಗಿದ್ದೆ. ಮಂಜುನಾಥ್ ಅಂತ ನಾನು ಪೇಳಿಸಿದ್ದ, ಸರ್ ಮೇಡಮ್ ಅವರೊಂದು ಭಾಳ ಸ್ಟೇಟ್ಮೆಂಟ್ ಭಾಳ ಬೇಜಾರ್ ಸ್ಟೇಟ್ಮೆಂಟ್ ಕೊಟ್ಟಾರ ಅಂತ ಅಂದ್ರು. ಏನ್ ಇಲ್ರಿ ಏನದು ಓದುವಂತ ಭಾಳ ಹಂಗ ಹಿಂಗ ಫ್ರಂಟ್ ಪೇಜ್ ಏನಪ್ಪ ಓದಿದ ಇದನ್ನ ಬರ್ಬಿಡು ಒಳ್ಳೇದು ಕೊಟ್ಟ ಯಾಕೆ ತಲೆ ಕೆಡಿಸ್ಬೇಕಂತ ಇಂಥವು ಘಟನೆ ಹೇಳಾಗ್ಯಾವ. ಈಗೂ ಸಹಿತ ಈಗ ನಾ ಫೋನ್ ಮಾಡ್ತೀನಿ ಬೇಕಾದ್ರೆ ನಮ್ಮ ಮನೆಯವರು ಜಾಸ್ತಿ ಮಾತಾಡೋದಿಲ್ಲ, ಅವ್ರು ಏನು ಮಾತಾಡೋದಿಲ್ಲ. ಹಿಂಗ ಇದು ಒಂಥರ ಜೀವನ. ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್? ಅರೇಂಜ್ ಮ್ಯಾರೇಜಾ? ಓಕೆ. ಮಕ್ಕಳು ಎಷ್ಟು ಜನ ಮಕ್ಕಳು ಏನ್ ಮಾಡ್ತಿದ್ದಾರೆ? ಈಗ ಒಬ್ಬಾಕಿ ಡಾಕ್ಟರ್ ಇಲ್ಲಿ ಬೋರಿಂಗ್ದಲ್ಲಿ, ಬೋರಿಂಗ್ ಹಾಸ್ಪಿಟಲ್. ಇನ್ನೊಬ್ಬ ಮಗ ಇಲ್ಲೇ ಇಂಜಿನಿಯರ್ ಅಮೆರಿಕಾದಾಗಿದ್ದ 11 ವರ್ಷ, ಈಗ ಇಲ್ಲೇ ಬಂದು ಇಲ್ಲೇ ಸಿಸ್ಕೋ ಕಂಪ್ನಿ ಕೆಲಸ ಮಾಡ್ತಾನ. ಆಮೇಲೆ ದೊಡ್ಡ ಮಗ ಅಲ್ಲಿ ಹುಬ್ಬಳ್ಳಿಯಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಅಂತ ಹೇಳಿ ಕಾಲೇಜ್ ನಡೆಸ್ತಾನ, ಸ್ವಲ್ಪ ಹೊಲಾಗೆಲ್ಲ ನೋಡ್ಕೋದಂತ ನೋಡ್ಕೋತಾನ. ಇನ್ನೊಬ್ಬಾಕಿ ಮಗಳನ್ನ ಇಲ್ಲಿ ಏರೋಸ್ಪೇಸ್ ದಾಗ ಕೆಲಸ ಮಾಡೋದು ಅವ್ನು ಕೊಟ್ಟಿವಿ. ಹೀಗಾಗಿ ಎಲ್ಲಾ ಮಕ್ಕಳು ನಮ್ಗೆ ಏನಂದ್ರೆ ನಮಗ್ ಮಕ್ಕಳ ಚಿಂತೆ ಏನಿಲ್ಲ, ಅವ್ರವ್ರ ಮೆಟ್ಟಿಗೆತಾರೆ, ಅವ್ರವ್ರಿಗೆಲ್ಲ ನಾವು ಸರಿ ಮಾಡಿವಿ. ಹಿಂಗಾಗಿ ನಮಗೆ ಅದರದ್ದು ಏನು ಚಿಂತೆ ಇಲ್ಲ, ಮನೆ ಕಡೆ ಎಲ್ಲ ಆಗಿದೆ. ನಮ್ಗೆಲ್ಲಾ ರೀತಿಯಿಂದ ನಾನು 5,000 ಪಗಾರ ತಗೋತಿದ್ದೆ ಟೀಚರ್ ಆದಾಗ, ಇಲ್ಲಿ ಬಂದು 50,000 ತಗೊಳಕತ್ತಿದ್ದೆ.